ರಮಾಕಾಂತನಿಗೆ ಎಚ್ಚರವಾದಾಗ ಬಿಸಿಲು ಮೂಡಿತ್ತು. ಭಾನುವಾರದ ದಿನ ರಮಾಕಾಂತ ಏಳುವುದು ತಡ, ಶನಿವಾರ ರಾತ್ರಿ ಮಲಗುವುದು ತಡ. ಎದ್ದವನೇ ಮುಖ ತೊಳೆದು ಕಾಫಿ ಮಾಡಿಕೊಂಡು ಕುಡಿದ. ಅಂದಿನ ಪೇಪರ್ ಕಿಟಕಿಯಿಂದ ಬಿದ್ದಿತ್ತು. ತೆಗೆದು ಓದತೊಡಗಿದ. ಓದು ಮುಗಿಸಿದ ರಮಾಕಾಂತ ತಿಂಡಿ ಮಾಡಲು ಅಣಿಯಾದ. ಕಳೆದ ಭಾನುವಾರದಂತೆ ಈ ಭಾನುವಾರವೂ ರಜನಿ ತಿಂಡಿ ತೆಗೆದುಕೊಂಡು ಬರಬಾರದೆ ಎಂದುಕೊಂಡ. ಅವನು ಅಂದುಕೊಂಡಂತೆ ಈರುಳ್ಳಿ ಹೆಚ್ಚಲು ಶುರು ಮಾಡಿದಾಗ ಬೆಲ್ ಶಬ್ದವಾಯಿತು. ಬಾಗಿಲು ತೆರೆದಾಗ ರಜನಿ ಬಂದಿದ್ದಳು. ರಜನಿ ಬೆಳ್ಳಗೆ ತೆಳ್ಳನೆ ಉದ್ದಕ್ಕಿದ್ದಳು. ಅವಳ ಮೈಮಾಟ ಸುಂದರವಾಗಿತ್ತು. ಮುಖದಲ್ಲಿ ಆಕರ್ಷಣೆಯಿತ್ತು. ಕಣ್ಣುಗಳು ಎದ್ದು ಕಾಣುವಂತಿತ್ತು. ರಜನಿ ಬಂದವಳೆ, ಈರುಳ್ಳಿ ಹೆಚ್ಚಬೇಡ, ದೋಸೆ ತಂದಿದ್ದೀನಿ ಎಂದು ಕ್ಯಾರಿಯರ್ ತೆಗೆದು 3 ಮಸಾಲ ದೋಸೆ ಮುಂದಿಟ್ಟಳು. ರಮಾಕಾಂತ ಅಭಿಮಾನದಿಂದ ಅವಳ ಕಡೆ ನೋಡಿ, ನೀನು ಸುಮ್ಮನೆ ತೊಂದರೆ ತಗೋತೀಯಾ ಎಂದು ಹೇಳಿದ. ತೊಂದರೆ ವಿಷಯ ಮಾತನಾಡಬೇಡ, ಇದನ್ನು ತಿನ್ನು, ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಬಾ ಎಂದ ರಜನಿ ಮ್ಯಾಗಝಿನ್ ಒಂದನ್ನು ಕೈಗೆತ್ತಿಕೊಂಡು ಓದಲು ಆರಂಭಿಸಿದಳು. ರಮಾಕಾಂತ ತಿನ್ನಲು ಆರಂಭಿಸಿದ. ತಿಂಡಿ ತಿಂದವನೇ ಕಾಫಿ ಮಾಡಿ ರಜನಿಗೂ ಕೊಟ್ಟು ಸ್ನಾನ ಮಾಡಿಕೊಂಡು ಬಂದ. ಇಸ್ತ್ರಿ ಮಾಡಿಟ್ಟಿದ್ದ ಬಟ್ಟೆಗಳನ್ನು ಧರಿಸಿದ. ರಜನಿಯು ಮ್ಯಾಗಝಿನ್ ಓದಿ ಮುಗಿಸಿ ಅವನ ಹತ್ರ ಕುಳಿತು ನಕ್ಕಳು. ರಮಾಕಾಂತನ ಕೈ ಅವಳ ಭುಜವನ್ನು ನೇವರಿಸಿತು. ಬೆನ್ನಿನ ಮೇಲೆ ಕೈಯಾಡಿಸಿದ. ಕೈ ಎದೆ ಬಳಿ ಬಂದಾಗ ರಜನಿ ಬಿಡಿಸ್ಕೊಂಡು ಬೇಡ ಎಂದ್ಲು. ಯಾಕೆ ಬೇಡ? ರಮಾಕಾಂತ ಅವಳನ್ನು ಹತ್ತಿರ ಎಳೆದುಕೊಂಡ. ಇದೆಲ್ಲ ಬೇಡ ಪ್ಲೀಸ್. ಬಿಡಿಸಿಕೊಂಡ ರಜನಿ, ಸಿನಿಮಾಗೆ ಹೋಗೋಣ, ಹೋಟೆಲ್ಗೆ ಊಟಕ್ಕೆ ಹೋಗೋಣ, ಪಿಕ್ನಿಕ್ಗೆ ಬೇಕಾದರೆ ಹೋಗೋಣ, ಚೆನ್ನಾಗಿ ಹರಟೆ ಹೊಡೆಯೋಣ, ಆದರೆ ಇದು ಮಾತ್ರ ಬೇಡ ಎಂದು ನಕ್ಕಳು. ಮತ್ತೆ ಹತ್ರ ಬಂದು ತುಂಟತನದಿಂದ, ನಿನ್ನ ಮನೆಗೆ ಬಂದು ನಿನ್ನ ಎಲ್ಲ ಕೆಲಸ ಮಾಡಿಕೊಡ್ತೀನಿ, ಆದರೆ ಇದೆಲ್ಲ ಈಗಲೇ ಬೇಡ ಎಂದಳು. ಅವಳ ಮನಸ್ಸಿನಲ್ಲಿ ಮದುವೆಯಾದ ನಂತರ ಎಂಬ ಭಾವನೆ ಇರುವುದು ರಮಾಕಾಂತನಿಗೆ ಅರಿವಾಯಿತು. ಮದುವೆಯ ಬಗ್ಗೆ ರಜನಿ ಇನ್ನೂ ಬಾಯಿ ಬಿಟ್ಟು ಹೇಳಿರಲಿಲ್ಲ. ರಮಾಕಾಂತನು ಮಾತನಾಡಿರಲಿಲ್ಲ. ಬಾ ನಮ್ಮ ಮನೆಗೆ ಹೋಗೋಣ. ರಜನಿ ಕೈ ಹಿಡಿದು ಎಳೆದಳು. ರಮಾಕಾಂತ ಬೀಗ ಹಾಕಿ ಹೊರಟ. ಒಟ್ಟಿಗೆ ಕಾರ್ಡ್ಸ್ ಆಡೋಣ, ನನ್ನ ತಂಗಿನೂ ಇದ್ದಾಳೆ, ಕ್ಯಾರಮ್ ಆಡೋಣ, ಊಟ ಆದಮೇಲೆ ವಿಸಿಯರಲ್ಲಿ ಸಿನಿಮಾ ನೋಡೋಣ, ಸಾಯಂಕಾಲ 1-2 ಗಂಟೆ ಇಬ್ರು ಪಾರ್ಕ್ನಲ್ಲಿ ಕೂತ್ಕೊಳ್ಳೋಣ, ರಾತ್ರಿ ನಮ್ಮನೆಯಲ್ಲಿ ಊಟ ಮಾಡಿ ಹೋಗು. ಹೇಗಿದೆ ಲೈಫ್? ರಜನಿ ತುಂಟತನದಿಂದ ನಕ್ಕಳು. ನಿನ್ನ ಜೊತೆಯಲ್ಲಿದ್ಮೇಲೆ ಲೈಫ್ ಚಾರ್ಮಿಂಗ್ ಆಗಿರೋದ್ರಲ್ಲಿ ಸಂದೇಹವೇ ಇಲ್ಲ, ರಮಾಕಾಂತ ಹೇಳಿದ. ನನಗೂ ಅಷ್ಟೇ, ಮದುವೆ ಬಗ್ಗೆ ನೀನಿನ್ನೂ ಮಾತಾಡೇ ಇಲ್ಲ, ಗಂಭೀರವಾಗಿ ಹೇಳಿದ್ಲು. ರಮಾಕಾಂತನಿಗೆ ಉತ್ತರಿಸಲು ಕಷ್ಟವಾಯಿತು. ಮದುವೆ ಬಗ್ಗೆ ನಾನಿನ್ನೂ ನಿರ್ಧಾರ ತಗೊಂಡಿಲ್ಲ ಎಂದ ಧ್ವನಿಯಲ್ಲಿ ಅಳುಕಿತ್ತು. ನಿರ್ಧಾರ ತಗೋ ಅಂತಾನೆ ಹೇಳ್ತಾ ಇರೋದು. ಎಷ್ಟು ದಿನ ನಾವಿಬ್ರು ಫ್ರೆಂಡ್ಸ್ ಆಗಿದ್ದೀವಿ, ಆಫರ್ ಕೊಟ್ಟಿದ್ದೀನಿ, ಒಪ್ಪೋದು ಬಿಡೋದು ನಿನ್ನಿಷ್ಟ, ಮೃದುವಾದ ಧ್ವನಿಯಲ್ಲಿ ರಜನಿ ಹೇಳಿದಳು. ರಮಾಕಾಂತ ಮೌನವಾಗಿದ್ದ. ಒಟ್ಟಿಗೆ ನಡೀತಾ ಇದ್ದವರು ಆಟೋ ಹತ್ತಿ ಹೊರಟರು. ರಮಾಕಾಂತ ಬೆಂಗಳೂರಿನಿಂದ ಕೆಲಸದ ಪ್ರಯುಕ್ತ ಶಿವಮೊಗ್ಗೆಗೆ ಬಂದಿದ್ದ. ಆಗ ರಜನಿಯ ಮನೆಯವರ ಪರಿಚಯವಾಯಿತು. ಬೆಂಗಳೂರಿನಲ್ಲಿರುವ ರಮಾಕಾಂತನ ಸ್ನೇಹಿತರ ಕುಟುಂಬಕ್ಕೆ ರಜನಿ ಕುಟುಂಬ ಬಳಗವಾಗಬೇಕು. ರಮಾಕಾಂತ ರಜನಿ ಮನೆಗೆ 1-2 ಬಾರಿ ಹೋಗ್ಬಂದ. ರಜನಿಯ ಮನೆಯವರು ಸ್ನೇಹ ಹಸ್ತ ಚಾಚಿದರು. ಒಬ್ಬಂಟಿಗನಾಗಿದ್ದ ರಮಾಕಾಂತನಿಗೂ ಸ್ನೇಹಿತರು ಬೇಕಾಗಿತ್ತು. ಪರಸ್ಪರ ಸ್ನೇಹ ವಿಶ್ವಾಸ ಬೆಳೆಯಿತು. ರಜನಿಯ ಮನೆಯವರಿಗೆ ಪರಿಚಿತನಾದ ರಮಾಕಾಂತ ಕಡೆಗೆ ರಜನಿಯ ಸ್ನೇಹಿತನಾದ. ಶುರುವಿನಲ್ಲಿ ಬರೀ ಸ್ನೇಹವಿತ್ತು. ಇಬ್ರು ಗಂಟೆಗಟ್ಟಲೆ ಕುಳಿತು ಮಾತನಾಡ್ತಾ ಇದ್ರು. ರಜನಿ ಕೆಲವೊಮ್ಮೆ ರಮಾಕಾಂತನ ಮನೆಗೆ ಬಂದು ತಾನೇ ಕಾಫಿ ತಿಂಡಿ ಮಾಡ್ತಾ ಇದ್ರು. ಮನೆಯಿಂದ ಬಂದಾಗ ಡಬ್ಬಿಯಲ್ಲಿ ಉಪ್ಪಿಟ್ಟು, ಕೇಸರಿ ಬಾತಿಯು ಏನಾದರೂ ತರ್ತಾ ಇದ್ಲು. ರಜನಿಯ ಮನೆಯಲ್ಲಿ ಊಟವಾದ ನಂತರ ರಜನಿ ಅವಳ ತಂಗಿ ಶಾಲಿನಿ ರಮಾಕಾಂತನ ಜೊತೆ ಇಸ್ಪೀಟ್ ಆಡಲು ಕುಳಿತರು. 2 ಆಟದಲ್ಲೂ ರಜನಿಯೇ ಗೆದ್ಲು. ರಜನಿ ಸಂಭ್ರಮದಿಂದ, ಅದೃಷ್ಟ ಯಾವಾಗಲೂ ನನ್ನ ಕಡೆನೇ ಎಂದಳು. ಮುಂದೆ ನೋಡು, ಬರೀ 2 ಆಟಕ್ಕೆ ಹೇಗೆ ಹೇಳ್ತೀಯಾ? ರಮಾಕಾಂತ ಹೇಳಿದ. ಆಯಿತು, ಕಾರ್ಡ್ಸ್ ಹಾಕಿ ಶಾಲಿನಿ ಎನ್ನಲು ಶಾಲಿನಿ ಕಾರ್ಡ್ ಹಂಚಿದಳು. ಮತ್ತೆ ಆಡಿದ 3 ಆಟದಲ್ಲಿ 2ರಲ್ಲಿ ರಜನಿ ಗೆದ್ದು 1ರಲ್ಲಿ ಶಾಲಿನಿ ಗೆದ್ಲು. ಈಗಲಾದರೂ ಒಪ್ಕೋತೀಯಾ ನಾನು ಅದೃಷ್ಟವಂತೆ ಅಂತ? ರಜನಿ ಹೇಳಿದಾಗ, ಒಪ್ಕೋತೀನಿ, ನೀನು ಲಕ್ಕಿ, ನಾನು ಅನ್ಲಕ್ಕಿ ಎಂದ. ನಾನು ಲಕ್ಕಿ ಅಂತ ಒಪ್ತೀನಿ, ನೀನು ಅನ್ಲಕ್ಕಿ ಅಂತ ಅಂದ್ಕೋಬೇಡ. ಇಷ್ಟು ಆಟ ಸೋತ ಮೇಲೆ ನಾನು ದುರಾದೃಷ್ಟವಂತ ತಾನೆ? ಅದು ಬರೀ ಆಟದಲ್ಲಿ ಅಷ್ಟೇ, ರಜನಿ ಗಂಭೀರವಾದ ಧ್ವನಿಯಲ್ಲಿ ಹೇಳಿದಳು. ನಾನು ಅದನ್ನೇ ಹೇಳಿದ್ದು, ನಸುನಗುತ್ತಾ ರಮಾಕಾಂತ ಹೇಳಿದ. ಸಮಯ ಆಗಲೇ 3 ಗಂಟೆಯ ಮೇಲಾಗಿತ್ತು. ನೀನು ಮಲ್ಕೋ ಹೋಗು ರೂಮಿನಲ್ಲಿ ಎಂದಳು. ನೀನೇನು ಮಾಡ್ತೀಯಾ? ನಾನು ಏನಾದರೂ ಮಾಡ್ಕೋತೀನಿ,
ಆದರೆ ನಿನಗೆ ಕಂಪನಿ ಅಂತೂ ಕೊಡುವುದಿಲ್ಲ ಎಂದು ಕಣ್ಣರಳಿಸಿ ಹೇಳಿದಾಗ ರಮಾಕಾಂತ ನಕ್ಕ. ರಜನಿಯು ನಕ್ಕಳು. ಹೋಗು ಎಂದು ಅವನ ಕೈ ಹಿಡಿದು ರೂಮಿಗೆ ತಳ್ಳಿ ಬಾಗಿಲು ಮುಂದು ಮಾಡಿದಳು. ಸಂಜೆ ರಜನಿ ಚೆನ್ನಾಗಿ ಅಲಂಕರಿಸಿಕೊಂಡ್ಳು. ರಮಾಕಾಂತ ರಜನಿ ಹೊರಗೆ ಹೊರಟರು. ಕಾಲ್ನಡಿಗೆಯಲ್ಲಿಯೇ ಗದ್ದಲವಿಲ್ಲದ ಪ್ರದೇಶಕ್ಕೆ ಬಂದರು. ಅಲ್ಲೇ ಒಂದ್ ಕಡೆ ಕುಳಿತುಕೊಂಡ್ರು. ರಜನಿ ರಮಾಕಾಂತನಿಗೆ ಹೇಳಿದ್ಲು, ನನ್ನದು ಡಿಗ್ರಿ ಆಗಿದೆ, ಮನೆಯಲ್ಲಿ ಮದುವೆ ಮಾಡಲು ತಯಾರಾಗಿದ್ದಾರೆ. ನಾನು ಮನೆಯವರಿಗೆ ನನ್ನ ಒಪ್ಪಿಗೆ ತಿಳಿಸ್ತೇನೆ. ನಿನಗೂ ಒಪ್ಪಿಗೆಯಾಗಿದ್ರೆ ನಿನ್ನ ಮನೆಯಲ್ಲಿ ತಿಳಿಸು. ರಮಾಕಾಂತನಿಗೆ ರಜನಿ ಬಿಚ್ಚು ಮನಸ್ಸಿನಿಂದ ಹೇಳಿದ ಮಾತುಗಳು ಹಿಡಿಸಿದವು. ಅವಳನ್ನೇ ಮೆಚ್ಚುಗೆಯಿಂದ ನೋಡಿ ಹೇಳಿದ, ನಾನು ಊರಿಗೆ ಹೋಗ್ತೀನಿ ಇನ್ನು ಸ್ವಲ್ಪ ದಿನದಲ್ಲಿ. ಆಗ ನಮ್ಮ ಮನೆಯಲ್ಲಿ ಮಾತನಾಡಿ ನನ್ನ ಒಪ್ಪಿಗೆ ತಿಳಿಸ್ತೀನಿ. ಈಗ ನನಗೆ ನಿನ್ನ ಒಪ್ಪಿಗೆ ತಿಳಿಸ್ತೀಯಾ? ಈಗ ನನಗೆ ತಿಳಿಸುವುದು ಸಾಧ್ಯವಿಲ್ಲ ರಜನಿ. ರಜನಿಯ ಮುಖ ಕೊಂಚ ಬಾಡಿತು. ಮೆತ್ತನೆಯ ಸ್ವರದಲ್ಲಿ, ಅಲ್ಲಿ ಊರಿಗೆ ಹೋದ್ಮೇಲೆ ಒಪ್ಲಿಲ್ಲ ಅಂತ ನೀನ್ ಬಂದ್ರೆ ಎಂದಳು. ರಮಾಕಾಂತ ರಜನಿಯ ಕೈ ಹಿಡಿದು ಹೇಳಿದ, ರಜನಿ, ನನ್ನನ್ನು ಅರ್ಥ ಮಾಡ್ಕೊ. ನಿನ್ನ ಮದುವೆಯಾಗಲು ನನಗೂ ಇಷ್ಟವಿದೆ. ಖಂಡಿತವಾಗಿ ಒಪ್ಪಿಗೆ ತಿಳಿಸಕ್ಕೆ ಕೊಂಚ ಸಮಯ ಕೊಡು. ಆಗ್ಲಿ ಎಂದು ರಜನಿ ತಲೆಯಾಡಿಸಿದ್ಲು. ಇಬ್ರು ಹೋಟೆಲೊಂದರಲ್ಲಿ ಊಟ ಮುಗಿಸಿದರು. ರಮಾಕಾಂತ ರಜನಿಯನ್ನು ಮನೆಗೆ ತಲುಪಿಸಿ ತನ್ನ ಮನೆಗೆ ಹಿಂತಿರುಗಿದ. ರಮಾಕಾಂತನಿಗೆ ರಜನಿಯನ್ನು ಮದುವೆಯಾಗಲು ತಕ್ಷಣವೇ ತನ್ನ ಒಪ್ಪಿಗೆ ಸೂಚಿಸಲು ಅವನದೇ ಆದ ಸಮಸ್ಯೆಗಳಿದ್ದವು. ರಜನಿಯನ್ನು ಮನೆಯವರು ಒಪ್ತಾರೆಯೇ, ಅವರ ಒಪ್ಪಿಗೆ ಎಂಬುದು ಮುಖ್ಯವಾಗಿತ್ತು. ಊರಿನಲ್ಲಿ ಸರೋಜ ಎಂಬ ಪರಿಚಿತ ಹುಡುಗಿಯೊಬ್ಬಳಿದ್ದಳು. ಅವಳ ಮನೆಯವರು ರಮಾಕಾಂತನಿಗೆ ಸರೋಜಾಳನ್ನು ಕೊಡುವ ವಿಷಯ ಪ್ರಸ್ತಾಪಿಸಿದ್ದರು. ರಮಾಕಾಂತನಾಗಲಿ ಅವನ ಮನೆಯವರಾಗಲಿ ಏನೂ ಹೇಳಿರಲಿಲ್ಲ. ತನ್ನ ಮನೆಯವರ ಇಷ್ಟ ಏನಿದೆ ಎಂದು ತಿಳಿದುಕೊಳ್ಳುವುದು ರಮಾಕಾಂತನಿಗೆ ಮುಖ್ಯವಾಗಿತ್ತು. ಸರೋಜಾಳನ್ನು ಇನ್ನೊಂದು ಸಾರಿ ಸರಿಯಾಗಿ ನೋಡಿ ನಿರ್ಧಾರ ತೆಗೆದುಕೊಳ್ಳುವುದು ಎಂದುಕೊಂಡರೂ ತನ್ನ ಮನಸ್ಸು ರಜನಿಯ ಮೇಲಿದೆ ಎಂದು ಅನಿಸಿತು. ರಮಾಕಾಂತ 1 ತಿಂಗಳ ರಜಾ ತೆಗೆದುಕೊಂಡು ಊರಿಗೆ ಹೊರಡುವ ಹಿಂದಿನ ದಿನ ರಜನಿಯು ಮನೆಗೆ ಊಟಕ್ಕೆ ಕರೆದಳು. ಊಟವಾದ ಮೇಲೆ ಮಾತಿಗೆ ಕುಳಿತಾಗ ರಜನಿ ಹೇಳಿದ್ಲು, ನಮ್ಮ ತಂದೆ ಹೇಳಿದ್ರು ನನಗೆ ಅಂತಾನೆ ಸೈಟ್ ಕೊಂಡುಕೊಂಡಿದ್ದಾರೆ. ಮದುವೆಗೆ ಅಂತ ಬ್ಯಾಂಕ್ನಲ್ಲಿ 1 ಲಕ್ಷ ಇಟ್ಟಿದ್ದಾರೆ. ಚಿನ್ನ ಬೆಳ್ಳಿ ಎಲ್ಲ ಬೇಕಾದಷ್ಟಿದೆ. ನೀವು ಮದುವೆಯಾದರೆ ಕ್ಯಾಶ್ ಬೇರೆ ಕೊಡ್ತಾರಂತೆ. ರಜನಿ, ನಾನು ಬರೀ ದುಡ್ಡಿಗೆ ಆಸೆ ಪಡುವವನಲ್ಲ. ನನಗೆ ನೀನ್ ಮುಖ್ಯ. ಎಲ್ಲವುಗಳ ಜೊತೆ ನಾನು ಇದ್ದೀನಲ್ಲ. ರಜನಿ ತುಂಟನಾಗಿ ನಕ್ಕಳು. ರಮಾಕಾಂತ ಹೊರಡುವಾಗ, ಆದಷ್ಟು ಬೇಗ ನಿನ್ನ ಒಪ್ಪಿಗೆ ತಿಳಿಸಿದ್ರೆ ನಾವು ಸಿದ್ಧತೆ ಮಾಡ್ಕೋಬೇಕು. ಒಪ್ಪಿದ್ದೀನಿ ಎಂದು ಕಾಗದ ಬರಿತೀಯ ಅಂತ ನಂಬಿದ್ದೀನಿ ಎಂದಳು. ಆ ಮಾತು ಹೇಳುವಾಗ ಕಣ್ಣುಗಳಲ್ಲಿ ಪರವಶತೆ ಇತ್ತು. ಇದೇ ನಮ್ಮ ಕೊನೆಯ ಭೇಟಿಯಾಗದಿರಲಿ ಎಂಬ ಭಾವವಿತ್ತು. ಊರಿಗೆ ಹೋದ ಕೂಡಲೇ ರಮಾಕಾಂತನ ತಾಯಿ ಪ್ರಸ್ತಾಪಿಸಿದರು, ಸರೋಜ ಜಾತಕ ತೋರಿಸಿದ್ವಿ. ನಿಂದು ಅವಳದು ಜಾತಕ ಕೂಡುತ್ತೆ. ಹುಡುಗಿನ ನೋಡಿಬಿಡು. ಬೆಳಿಗ್ಗೆ ಬೇಗ ಎಚ್ಚರವಾದಾಗ ಲವಲವಿಕೆಯ ಬದಲು ತಲೆ ಸಿಡಿತ ಕಾಣಿಸಿಕೊಂಡಿತು. ದ್ವಂದ್ವ ಉಂಟಾಯಿತು. ರಜನಿಯನ್ನು ಮದುವೆಯಾಗ್ಲೋ, ಸರೋಜಳನ್ನು ಮದುವೆಯಾಗ್ಲೋ? ರಜನಿಯ ಜೊತೆ ಶಿವಮೊಗ್ಗೆಯಲ್ಲಿ ಕಳೆದ ಕೆಲವು ದಿನಗಳು ನೆನಪಾದವು. ರಜನಿಯನ್ನು ಮದುವೆಯಾಗದಿದ್ದರೆ ಆ ತರಹದ ದಿನಗಳು ದೂರವಾಗುತ್ತದೆ. ರಜನಿಯನ್ನು ಮದುವೆಯಾಗಿ ಬಿಡ್ಲೆ ಎಂದುಕೊಂಡ. ಅದನ್ನು ಕಾರ್ಯರೂಪಕ್ಕೆ ತರಲು ಮನಸ್ಸು ಮುಂದುವರಿಯುತ್ತಿಲ್ಲ ಎಂದೆನಿಸಿತು. ಹಾಗಿದ್ದರೆ ಸರೋಜಾಳನ್ನು ಮದುವೆಯಾಗಿ ಬಿಡಲೆ? ಅಮ್ಮ, ಹುಡುಗಿಯನ್ನು ನೋಡೋಣ. ಆದರೆ ಶಿವಮೊಗ್ಗದಲ್ಲಿ ರಜನಿ ಅಂತ ಹುಡುಗಿ ಇದ್ದಾಳೆ. ಅವರ ಮನೆಯಲ್ಲೂ ನನಗೆ ಅವಳನ್ನು ಕೊಡುವುದಾಗಿ ಹೇಳಿದ್ದಾರೆ. ಸರೋಜ ಆದರೆ ಚೆನ್ನಾಗಿರುತ್ತೆ. ಇದೇ ಊರಿನವರು. ಅತ್ತೆ ಮಾವ ಅನುಕೂಲವಾಗಿದ್ದಾರೆ. ನೀನ್ ಹೇಳಿದ ಹುಡುಗಿ ಫೋಟೋ ತೋರಿಸು. ಮನಸ್ಸಿಗೆ ಬಂದ್ರೆ ನೋಡೋಣ. ಸರೋಜಾಳನ್ನು ರಮಾಕಾಂತ ನೋಡ್ಕೊಂಡು ಬಂದ. ಹೆಚ್ಚು ಕಡಿಮೆ ರಜನಿಯಷ್ಟೇ ಚೆನ್ನಾಗಿದ್ಲು. ರಮಾಕಾಂತನ ಮನೆಯವರೆಲ್ಲರೂ ಮೆಚ್ಚಿದರು. ರಮಾಕಾಂತನಲ್ಲಿ ದ್ವಂದ್ವ ಶುರುವಾಯಿತು. ರಜನಿಯನ್ನು ಮದುವೆ ಮಾಡಿಕೊಳ್ಳಲು, ಸರೋಜಾಳನ್ನು ಮದುವೆ ಮಾಡಿಕೊಳ್ಳಲು ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟವಾಯಿತು. 1-2 ದಿನ ಬಿಟ್ಟು ನೋಡೋಣವೆಂದುಕೊಂಡ. ರಜನಿಯ ಕಡೆ ತನ್ನ ಮನಸ್ಸು ವಾಲಿರುವುದಾಗಿ ಅನಿಸಿತು. ಆದರೆ ರಜನಿಗೆ ನಿನ್ನನ್ನು ಒಪ್ಪಿದ್ದೇನೆ ಎಂದು ಹೇಳಲು ಹಿಂದೇಟು ಹೊಡೆಯುವ ಹಾಗಾಯಿತು. ಸರೋಜಾಳನ್ನು ಒಪ್ಪಿದ್ದೇನೆ ಎಂದು ತಿಳಿಸಿ ಮುನ್ನುಗ್ಗಿ ಮದುವೆಯಾಗಲು ಆಗ್ತಾ ಇಲ್ಲ. ಏನ್ ಮಾಡ್ಲಿ ಎಂದು ನಿರ್ಧರಿಸುವುದೇ ಕಷ್ಟವಾಗಿ ಬಿಟ್ಟಿತ್ತು. ರಜನಿ ಹೆಚ್ಚ, ಸರೋಜ ಹೆಚ್ಚೆ ಎಂದು ವಿಮರ್ಶಿಸಿದಾಗ ಒಂದು ತೂಕ ರಜನಿಯೇ ಹೆಚ್ಚು ಎನಿಸಿತು. ಮನಸ್ಸಿಗೆ ಏನು ತಡೆಯೊಡ್ಡುತ್ತಿದೆ. ತಲೆಯೆಲ್ಲ ಅದುಮಿದ ಹಾಗೆ ಭಾಸವಾಗ್ತಾ ಇದೆ. ಯಾವುದೋ ತೊಂದರೆಗೆ ಸಿಕ್ಕಿ ಹಾಕಿಕೊಂಡೆನಿಸಿತು. ಏನು ಮಾಡಲು ತಿಳಿತಾ ಇಲ್ಲ. ಸುಮಾರು ಹೊತ್ತಾದ ಮೇಲೆ ಮನಸ್ಸಿಗೆ ಕೊಂಚ ನೆಮ್ಮದಿ ಸಿಕ್ಕಿತು. ಈಗ ಸದ್ಯಕ್ಕೆ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ. ಇನ್ನೂ 1 ದಿನ ಕಳೆಯಲಿ ಎಂದುಕೊಂಡ. ಆ ದಿನ ಸುಖವಾಗಿ ಕಾಲ ಕಳೆದ.
ರಾತ್ರಿ ಮಲಗುವಾಗ ಕೊಂಚ ಒತ್ತಡ ಉಂಟಾಯಿತು. ಬೆಳಿಗ್ಗೆ ಎದ್ದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಕಲ್ಲ ಎಂದು. ಬೆಳಿಗ್ಗೆ ಬೇಗ ಎಚ್ಚರವಾಯಿತು. ತಲೆಯಲ್ಲಿ ದ್ವಂದ್ವ ಶುರುವಾಯಿತು. ಸರೋಜಾ, ರಜನಿ ಇಬ್ಬರಲ್ಲಿ ಯಾರನ್ನು ಆರಿಸಿಕೊಳ್ಳಲಿ? ನಮ್ಮ ಊರಿನವಳೇ ಆದ ಸರೋಜಾ ನೋಡಲು ಚೆನ್ನಾಗಿದ್ದಾಳೆ, ಮನೆಯವರೂ ಒಪ್ಪಿಕೊಂಡಿದ್ದಾರೆ, ಅವಳನ್ನೇ ಒಪ್ಪಿಕೊಳ್ಳಲಿ. ತಕ್ಷಣ ರಜನಿಯೊಡನೆ ಶಿವಮೊಗ್ಗೆಯಲ್ಲಿ ಕಳೆದ ಕೆಲವು ದಿನಗಳು ನೆನಪಿಗೆ ಬಂದವು. ಅವೆಲ್ಲವನ್ನು ಕಳೆದುಕೊಳ್ಳುತ್ತಿದ್ದೇನೆ ಎಂದು ಅನಿಸಿತು. ಎದುರೊಳಗೆ ಸಂಕಟ ಶುರುವಾಯಿತು. ರಜನಿಗೆ ಒಪ್ಪಿರುವುದಾಗಿ ಕಾಗದ ಬರೆದು ಬಿಡಲಿ ಎಂದುಕೊಂಡ. ಹಾಗೆ ಮಾಡಲು ಎಂಥದ್ದು ಹಿಂಜರಿತ. ಸರೋಜಳಿಗೆ ತಿಳಿಸಲೂ ಆಗ್ತಾ ಇಲ್ಲ ತನ್ನ ಆಸೆ ಏನು. ರಜನಿಯನ್ನು ಮದುವೆಯಾಗುವುದು, ಸರೋಜಳನ್ನು ಮದುವೆಯಾಗುವುದು ತಿಳಿತಾ ಇಲ್ಲ. ಆದರೆ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ರಜನಿಯೇ ಬೇಕು ಎನಿಸ್ತಾ ಇತ್ತು. ಇನ್ನೆರಡು ದಿನದಲ್ಲಿ ಸರೋಜಳನ್ನು ಒಪ್ಪಿದ್ನೋ ಇಲ್ವೋ ತಿಳಿಸಬೇಕು. ರಜನಿಗೂ ಮುಂದಿನ ವಾರದ ಒಳಗೆ ತಿಳಿಸಬೇಕು. ಬೆಳಿಗ್ಗೆ 10 ಗಂಟೆಯ ಸಮಯವಾಗಿತ್ತು. ತಲೆಯಲ್ಲಿ ಗೊಂದಲ ಉಂಟಾಗಿದೆ. ಏನೂ ಮಾಡಲು ತಿಳಿತಾ ಇಲ್ಲ. ಕಡೆಗೆ ನಾಳೆಯ ಹೊತ್ತಿಗೆ ನಿರ್ಧಾರ ತೆಗೆದುಕೊಳ್ಳುವುದು ಎಂದುಕೊಂಡ. ಸಾಧ್ಯವಾದರೆ ಸರೋಜಳನ್ನು ಇನ್ನೊಂದು ಸಲ ನೋಡಬೇಕು ಎಂಬ ಯೋಚನೆಯು ಮನಸ್ಸಿಗೆ ಬಂದಿತು. ಮನಸ್ಸಿನಲ್ಲಿ ಯಾಕಾದರೂ ಸರೋಜಳನ್ನು ನೋಡಲು ಹೋದ್ನೋ, ಸುಮ್ಮನೆ ರಜನಿಯನ್ನು ಒಪ್ಪಿಕೊಂಡು ಬಿಡಬೇಕಾಗಿತ್ತು ಎನಿಸ್ತಾ ಇತ್ತು. ಕೆಲವು ಬಾರಿ ರಜನಿಯನ್ನು ಮದುವೆಯಾಗಲು ಆಸೆಯಾದರೂ ಕಾಗದ ಬರೆಯಲು ಏನೋ ಹಿಂಜರಿಕೆಯಾಗ್ತಾ ಇತ್ತು. ಒಂದು ಸೂಕ್ತವಾದ ದೃಢವಾದ ನಿರ್ಧಾರ ತೆಗೆದುಕೊಳ್ಳಲು ಇನ್ನೂ 2 ದಿನ ಕಳೆದರೂ ಸಾಧ್ಯವಾಗಲಿಲ್ಲ. ಸರೋಜಳಿಗೆ ಬೇಗ ವಿಷಯ ತಿಳಿಸಬೇಕು. ಮನೆಯವರೆಲ್ಲರ ಇಷ್ಟ ಸರೋಜಳಿಗೆ ಒಪ್ಪಿಗೆಯನ್ನು ತಿಳಿಸದಿದ್ದರೂ ಸರೋಜಳ ಕಡೆ ಹೆಚ್ಚು ವಾಲಿದೆ. ನಾಳೆಯೇ ಸರೋಜಳಿಗೆ ವಿಷಯ ತಿಳಿಸಬೇಕು. ಆದರೆ ಮನಸ್ಸು ದೃಢವಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದೆ. ಮಧ್ಯಾಹ್ನ ರಮಾಕಾಂತರಿಗೆ ಕಾಗದ ಬಂತು. ರಜನಿ ಬರೆದಿದ್ಲು, ತನ್ನನ್ನು ಮದುವೆಯಾಗಲು ಇಷ್ಟವಿದ್ದರೆ ಇನ್ನೊಂದು ವಾರದ ಒಳಗೆ ತಿಳಿಸಬೇಕು, ಇಲ್ಲದಿದ್ದರೆ ಬೇರೆ ಕಡೆ ನೋಡಿ ಮದುವೆ ಮಾಡ್ತಾರೆ ಎಂದು. ರಮಾಕಾಂತನ ಎದೆ ಡವಡವ ಹೊಡೆದುಕೊಂಡಿತು. ಯಾಕೋ ರಜನಿ ಕೈ ತಪ್ಪಿ ಹೋಗುತ್ತಿದ್ದಾಳೆ ಅಂತ ಅನಿಸಿ ಸಂಕಟವಾಗತೊಡಗಿತು. ತನಗೆ ರಜನಿಯನ್ನು ಮದುವೆಯಾಗಲು ಆಸೆ ಇದ್ದರೂ ಸರೋಜಳನ್ನು ಮನೆಯವರೆಲ್ಲರೂ ಮೆಚ್ಚಿ ಅವಳನ್ನೇ ಮದುವೆಯಾಗುವಂತೆ ಹೇಳಿದ್ದರು. ಮನೆಯವರನ್ನು ಧಿಕ್ಕರಿಸಿ ರಜನಿಯನ್ನು ಮದುವೆಯಾಗಲು ಹಿಂಜರಿಕೆಯಾಗ್ತಾ ಇತ್ತು. ರಜನಿ ಸರೋಜಳಿಗಿಂತ 1 ತೂಕ ಹೆಚ್ಚು. ತಾನು ರಜನಿಯನ್ನೇ ಮದುವೆಯಾಗುವುದು ಒಳ್ಳೆಯದು. ರಜನಿಯನ್ನು ಮದುವೆಯಾಗಲು ತನಗೂ ಇಷ್ಟವಿದೆ. ಆದರೆ ಸರೋಜಳ ಪ್ರವೇಶವಾಗಿರುವುದರಿಂದ ಮನಸ್ಸು ದ್ವಂದ್ವದಲ್ಲಿದೆ. ಸರೋಜಳನ್ನು ಮದುವೆಯಾದರೆ ಆಸ್ತಿ ಸಿಗುತ್ತದೆ ಎಂದು ಮನೆಯವರು ಅವಳನ್ನೇ ಒಪ್ಪಿದ್ದಾರೆ. ಅವರನ್ನು ಧಿಕ್ಕರಿಸಲು ಏನೋ ಹಿಂಜರಿಕೆಯಾಗ್ತಾ ಇದೆ. ವಿಧಿಯಿಲ್ಲದೆ ಸರೋಜಳನ್ನು ಮದುವೆಯಾಗುತ್ತಿದ್ದೇನೆ ಎಂದು ಅನಿಸ್ತಾ ಇದೆ. ತಾನು ಈಗ ಧೈರ್ಯ ತಂದುಕೊಂಡು ರಜನಿಯನ್ನು ಒಪ್ಪಿದ್ದೇನೆಂದು ಕಾಗದ ಬರೀಬೇಕು. ಕೂಡಲೇ ಶಿವಮೊಗ್ಗಗೆ ಹೋಗಬೇಕು. ಆದರೆ ಸಾಧ್ಯವಾಗ್ತಾ ಇಲ್ಲ. ತನಗೆ ಏನಾಗ್ತಿದೆ ಎಂದು ತನಗೇ ತಿಳಿತಾ ಇಲ್ಲ. ಹೋಗ್ಲಿ, ಸರೋಜಳನ್ನೇ ಒಪ್ಪಿ ಮದುವೆಯಾಗಲು ರಜನಿಯ ನೆನಪು ಅಡ್ಡ ಬರ್ತಾ ಇದೆ. ಮನಸ್ಸು ಅದಯ್ಯದಿಂದ ಮೂಕ ವೇದನೆಯಲ್ಲಿ ರೋಧಿಸ್ತಾ ಇದೆ. ಮಾರನೇ ದಿನ ರಮಾಕಾಂತ ಸರೋಜಳನ್ನು ಭೇಟಿ ಮಾಡಲು ಹೊರಟ. ತನ್ನ ಒಪ್ಪಿಗೆಯನ್ನು ತಿಳಿಸಬೇಕಾಗಿತ್ತು. ಮನಸ್ಸು ದ್ವಂದ್ವದಲ್ಲಿತ್ತು. ತಾನು ಏನ್ ಮಾಡಬೇಕು ಎಂಬುದೇ ಸರಿಯಾಗಿ ತಿಳಿತಾ ಇಲ್ಲ. ಬಂದ ದಾರಿಯಲ್ಲಿ ವಾಪಸ್ ಹೋಗಿ ಬಿಡ್ಲೆ ಎನಿಸಿತು. ಮನೆ ಹತ್ರ ಬಂದಾಗ 5 ನಿಮಿಷ ಹಾಗೆಯೇ ನಿಂತುಕೊಂಡ. ವಾಪಸ್ ಹೊರಟು ಹೋಗಿ ಬಿಡ್ಲೆ ಎಂದುಕೊಂಡ. ಏನೂ ಮಾಡಲು ತೋಚಲಿಲ್ಲ. ಮನಸ್ಸು ತನ್ನನ್ನು ಸರೋಜಳಿಗೆ ಅರ್ಪಿಸಿಕೊಳ್ಳಲು ಸಿದ್ಧವಾಗಿದೆ ಎನಿಸಿತು. ಹೋಗುವುದು ಹೆಚ್ಚು ಕಡಿಮೆ ಖಚಿತವೆನಿಸಿತು. ತಕ್ಷಣ ರಜನಿಯ ನೆನಪು ಬಂದಿತು. ಅವಳನ್ನು ಕಳೆದುಕೊಳ್ಳುತ್ತಿದ್ದೇನೆ ಎಂದು ಎನಿಸಿ ಸಂಕಟವಾಗತೊಡಗಿತು. ತಡವರಿಸುವ ಹೆಜ್ಜೆಯಿಂದಲೇ ಸರೋಜಳ ಮನೆಯ ಬಾಗಿಲು ತಟ್ಟಿದ. ಸರೋಜಳೆ ಬಾಗಿಲು ತೆಗೆದಳು. ಸಂಭ್ರಮದಿಂದ ಸ್ವಾಗತಿಸಿದಳು. ಕುಳಿತುಕೊಂಡ ಮೇಲೆ ರಮಾಕಾಂತ ಹೇಳಿದ, ನಾನೇನೋ ನಿನ್ನನ್ನು ಒಪ್ಪಿದ್ದೇನೆ. ಆದರೆ ಪೂರ್ಣ ಒಪ್ಪಿಗೆ ನೀಡುವ ಮೊದಲು ನಿನ್ನ ಜೊತೆ ಮಾತನಾಡಬೇಕು. ವಿಚಾರ ವಿನಿಮಯ ಮಾಡ್ಕೋಬೇಕು. 4 ದಿನ ಟೈಮ್ ಕೊಡು. ನನ್ನ ಜೊತೆ ಮಾತನಾಡಬೇಕೆ? ನಾನು ಸಿದ್ಧಳಿದ್ದೇನೆ. ಒಬ್ಬರನ್ನೊಬ್ಬರು ಅರಿತುಕೊಳ್ಳುವುದು ಒಳ್ಳೆಯದೇ. ರಮಾಕಾಂತನ ಮನಸ್ಸು ಹಗುರವಾಯಿತು. ಸ್ವಲ್ಪ ಶಾಂತಿ ಸಿಕ್ಕಿತು. ಇಬ್ರು 1 ಗಂಟೆಯ ಕಾಲ ಮಾತನಾಡಿದರು. ನಾಡಿದ್ದು ಬರುವುದಾಗಿ ಹೇಳಿ ರಮಾಕಾಂತ ಹೊರಟ. 3-4 ದಿನಗಳು ಸರೋಜಳ ಜೊತೆ ಮಾತುಕತೆಯಲ್ಲಿ ಕಳೆಯಿತು. ಮನಸ್ಸು ನಿಧಾನವಾಗಿ ಅವಳ ಮೇಲೆ ಒಪ್ಪಿಗೆ ಇತ್ತಿತು. ರಜನಿಯನ್ನು ಒಪ್ಪಿ ಕಾಗದ ಬರೆಯುವುದು ಇನ್ನೂ ಕಷ್ಟವಾಯಿತು. ಹೆಚ್ಚು ಕಡಿಮೆ ಅವಳನ್ನು ನಿರಾಕರಿಸಿದೆ ಅಂತ ಅನಿಸಿತು. ಒಂದು ದ್ವಂದ್ವ ಬಗೆಹರಿದ ಸಮಾಧಾನವಾಯಿತು. ಮನಸ್ಸಿಗೆ ದ್ವಂದ್ವ ಬಗೆಹರಿದರೆ ಸಾಕೆಂದಿತು. ಯಾರಾದರೂ ಸರಿ, ಸರೋಜಳಾದರೂ ಸರಿ, ತನ್ನ ದ್ವಂದ್ವ ಬಗೆಹರಿದರೆ ಸಾಕೆಂದಿತು. ರಜನಿ ಕೊಟ್ಟಿದ್ದ 1 ವಾರದ ವಾಯ್ದೆಯೂ ಮುಗಿಯಿತು. ಇನ್ನೂ ಹೆಚ್ಚು ಕಡಿಮೆ ರಜನಿ ದೂರವಾದ ಹಾಗೆಯೇ. 4 ದಿನಗಳ ನಂತರ ರಮಾಕಾಂತ ಸರೋಜಳ ಬಳಿ ಹೋಗಿ, ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದೇನೆ ಎಂದ. ಸರೋಜಾ
ವಿಷಾದದ ನಗೆ ಬೀರಿ ಕಡೆಗೆ ಗಟ್ಟಿ ಧ್ವನಿಯಲ್ಲಿ ಹೇಳಿದಳು, ನಾನು ನಿಮ್ಮನ್ನು ಮದುವೆಯಾಗಲು ಸಿದ್ಧಳಿಲ್ಲ. ಒಂದು ಕ್ಷಣ ರಮಾಕಾಂತರಿಗೆ ಸಿಡಿಲು ಬಡಿದ ಹಾಗಾಯಿತು. ತನ್ನನ್ನು ತಾನು ಸಾವರಿಸಿಕೊಳ್ಳುವುದೇ ಕಷ್ಟವಾಯಿತು. ಕಡೆಗೆ ಪೆಚ್ಚು ಬಿದ್ದ ಮುಖದಲ್ಲಿ ನಗು ತೋರಿಸಿ ಯಾಕೆ ಎಂದ. ಇಷ್ಟು ತಡವಾಗಿ ಒಪ್ಪಿಗೆ ಹೇಳ್ತಾ ಇದ್ದೀರಿ. 10 ದಿನದ ಕೆಳಗೆ ತಿಳಿಸಬೇಕಾಗಿತ್ತು. ನನ್ನ ಜೊತೆ 3-4 ದಿನ ಮಾತನಾಡಿ ಪರೀಕ್ಷೆ ಮಾಡಿದ್ರೆ ನನ್ನನ್ನು ಮದುವೆಯಾಗಲು ತುಂಬ ಅನುಮಾನಿಸಿದಿರಿ. ಈಗ ನನಗೆ ನಿಮ್ಮನ್ನು ಮದುವೆಯಾಗುವ ಆಸೆ ಹೊರಟು ಹೋಗಿದೆ. ನೀವು ಈ ರೀತಿ ಈಗ ಹೇಳಿದ್ರೆ ಹೇಗೆ? ನಿಮ್ಮನ್ನು ಮದುವೆಯಾಗಲು ಒಪ್ಪಿಗೆ ತಿಳಿಸಲು ಸಮಯ ತೆಗೆದುಕೊಂಡಿದ್ದು ತಪ್ಪೇ? ಟೈಮ್ ತೆಗೆದುಕೊಂಡಿದ್ದು ತಪ್ಪಲ್ಲ. ನನ್ನನ್ನು ಪರೀಕ್ಷೆ ಮಾಡಿದ್ರೆ ಹೋಗ್ಲಿ, ಅದೂ ತಪ್ಪಲ್ಲ. ನೀವು ಮದುವೆಯಾಗುವ ಹುಡುಗಿಯನ್ನು ಪರೀಕ್ಷೆ ಮಾಡುವುದು ತಪ್ಪಲ್ಲ. ಆದರೆ ನನಗೆ ಅನಿಸಿರುವುದು ಏನಂದ್ರೆ, ನೀವು ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಗೆ ಕೊಟ್ಟಿದ್ದೀರಿ. ನೀವು ನನ್ನನ್ನು ಏನು ಪರೀಕ್ಷೆ ಮಾಡಿದ್ರೋ ಗೊತ್ತಿಲ್ಲ, ಆದರೆ ನಾನು ನಿಮ್ಮನ್ನು ಪರೀಕ್ಷೆ ಮಾಡಿದೆ. ವೃಥಾ ಕಾಲಹರಣ ಮಾಡುತ್ತಿದ್ದಾರೆ ಅಂತ ಅನಿಸಿತು. ಮದುವೆಗೆ ಸಮ್ಮತಿ ಸೂಚಿಸಲು ಟೈಮ್ ತೆಗೆದುಕೊಳ್ಳುವ ಅಥವಾ ಪರೀಕ್ಷೆ ಮಾಡುವ ಅವಶ್ಯಕತೆಯೇ ನಿಮಗಿಲ್ಲ. ಆದರೂ ತಕ್ಷಣ ಒಪ್ಪಿಗೆ ಸೂಚಿಸಲು ಹಿಂಜರಿದಿರಿ. ಏನೋ ನೆಪವೊಡ್ಡಿ ದಿನೇ ದಿನೇ ತಳ್ಳಿದಿರಿ ಎಂದು ಅನಿಸಿತು. ನನಗೆ ನಿಮ್ಮನ್ನು ಮದುವೆಯಾಗುವ ಮನಸ್ಸಿಲ್ಲ. ಸರೋಜಾ, ನೀವು ಹೀಗೆ ಹೇಳಬಾರ್ದು. ನೀವು ಏನೇ ಹೇಳಿ, ನನಗೆ ನಿಮ್ಮನ್ನು ಮದುವೆಯಾಗಲು ಇಷ್ಟ ಇಲ್ಲ. ರಮಾಕಾಂತ ಅಲ್ಲಿಂದ ಎದ್ದು ಭಾರವಾದ ಮನಸ್ಸಿನಿಂದ ಹೊರಟು ಏನೋ ಕಳೆದುಕೊಂಡಂತೆ ಅನಿಸಿತು. ವಾಪಸ್ ಬರುವಾಗ ಇನ್ನು ರಜನಿಯನ್ನು ಒಪ್ಪಿ ಕಾಗದ ಬರೆಯೋಣವೆಂದುಕೊಂಡ. ತಕ್ಷಣ ಸಂತೋಷವಾಯಿತು. ತನ್ನ ಮನಸ್ಸು ಮುಂಚಿನಿಂದಲೂ ರಜನಿಯ ಕಡೆ ಇತ್ತು. ಒಪ್ಪಿಗೆ ಸೂಚಿಸಲು ಏನೋ ಅಡ್ಡಿ ಆತಂಕವಿತ್ತು. ಇನ್ನೂ ದಾರಿ ಸುಗಮವಾಯಿತು. ಒಡನೆಯೇ ರಜನಿ ಕೊಟ್ಟಿದ್ದ ಅವಧಿ ಮೀರಿ ಹೋಗಿದೆ. ಈಗ ಅವಳು ಒಪ್ತಾಳೆಯೇ, ಬೇರೆ ಕಡೆ ನೋಡಿ ಮದುವೆ ನಿಶ್ಚಯವಾಗಿದ್ರೆ ಎನಿಸಿತು. ಒಡನೆಯೇ ಎದೆಯಲ್ಲಿನ ದ್ರವವೆಲ್ಲ ಆರಿ ಹೋದಂತಾಯಿತು. ಏನೋ ಭಯ, ಸಂಕಟ ಒಟ್ಟಿಗೆ ಉಂಟಾಯಿತು. ಹೊಟ್ಟೆಯೊಳಗೆ ಏನೋ ಸಂಕಟವಾಯಿತು. ಬೇಗ ಕಾರ್ಯೋನ್ಮುಖವಾಗಬೇಕೆಂದು ಮನೆಗೆ ಬಂದ. ಅಷ್ಟರಲ್ಲಿ ಅವನ ತಾಯಿ ಕೈಗೆ ಪತ್ರವೊಂದನ್ನು ಕೊಟ್ಲು. ರಜನಿಯ ಪತ್ರ. ಮೈಯೆಲ್ಲ ಬೆವರಿತು. ನಡುಗುವ ಕೈಯಿಂದ ಒಡೆದು, ನಿಮಗೆ 1 ವಾರದೊಳಗೆ ಒಪ್ಪಿಗೆ ತಿಳಿಸುವಂತೆ ಪತ್ರ ಬರೆದಿದ್ದೆ. ನಿಮ್ಮಿಂದ ಉತ್ತರ ಬರಲಿಲ್ಲ. ಇನ್ನು ನಿಮ್ಮನ್ನು ಮದುವೆಯಾಗುವ ವಿಚಾರ ಕೈಬಿಟ್ಟಿದ್ದೇನೆ. ನಮ್ಮ ಮನೆಯಲ್ಲಿ ಬೇರೆ ಕಡೆ ವರ ನೋಡಿದ್ದಾರೆ. ಇಂತಿ ನಿಮ್ಮ ರಜನಿ. ಪತ್ರ ಓದಿ ಮುಗಿಸುತ್ತಿದ್ದಂತೆಯೇ ಮೈಯೆಲ್ಲವನ್ನು ಹಿಂಡಿದಂತಾಗಿ ವಿಪರೀತ ಸುಸ್ತಾಗಿ ಮಂಚದ ಮೇಲೆ ಒರಗಿಕೊಂಡ. ಕ್ಷಣಕಾಲ ಏನೂ ಮಾಡಲು ತೋಚಲಿಲ್ಲ. ರಜನಿಯ ಜೊತೆ ಕಳೆದ ದಿನಗಳು ನೆನಪಿಗೆ ಬಂದವು. ಅವಳನ್ನು ಕಳೆದುಕೊಂಡೆ ಎಂದು ವಿಪರೀತ ಪಶ್ಚಾತ್ತಾಪವಾಗತೊಡಗಿತು. ನಾಡಿದ್ದು ರಜೆ ಮುಗಿದು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಅವಳನ್ನು ಕೇಳಿ ನೋಡುವುದು ಎಂದುಕೊಂಡ. ಒಂದೊಂದು ಗಳಿಗೆ ಕಾಯುವುದು ಕಷ್ಟವಾಗ್ತಾ ಇತ್ತು. ಶಿವಮೊಗ್ಗಕ್ಕೆ ಹೋದ ಮೇಲೆ ರಜನಿಗೆ ಫೋನ್ ಮಾಡಿದ. ತನ್ನನ್ನು ನೋಡುವಂತೆ ಹೇಳಿದ. ಯಾಕೆ ಎಂದು ರಜನಿ ಕೇಳಿದಳು. ಒಂದು ಕ್ಷಣ ಆಘಾತವಾದಂತಾಯಿತು. ಮಾತನಾಡಬೇಕು ಎಂದ. ಮಾತನಾಡುವುದಕ್ಕೆ ಏನಿದೆ? ಎಲ್ಲ ಮುಗ್ದು ಹೋಯಿತು. ಹಾಗನ್ಬೇಡ ರಜನಿ, ಎದುರಿಗೆ ಮಾತನಾಡಬೇಕು, ಕಳಕಳಿಯಿಂದ ಹೇಳಿದ. ಆಯಿತು, ಬರ್ತೀನಿ. ರಜನಿಯನ್ನೇ ಕಾತರದಿಂದ ನಿರೀಕ್ಷಿಸುತ್ತಿದ್ದ. ಸ್ವಲ್ಪ ಹೊತ್ತಿಗೆ ರಜನಿ ಬಂದ್ಲು. ರಜನಿ, ನಿನ್ನನ್ನು ಮದುವೆಯಾಗುತ್ತೇನೆ ಎಂದ. ರಜನಿ ಒಮ್ಮೆ ವಿಷಾದದಿಂದ ನಕ್ಕಳು. ಏನೋ ದುಃಖ ಆವರಿಸಿತು. ಇದೇ ಮಾತನ್ನು ಮುಂಚೆ ಹೇಳಬಾರ್ದಿತ್ತೆ. ಏನೂ ಹೇಳಲಾಗದೆ ರಮಾಕಾಂತ ಮೌನ ವಹಿಸಿದ. ರಜನಿ ಆವೇಶದಿಂದ ಹೇಳಿದಳು. ಎಷ್ಟು ಸಲ ಕೇಳಿದೆ, ಕಾಗದ ಬರ್ದೆ, ಉತ್ತರವೇ ಇಲ್ಲ. ನಿಮಗೆ ನನ್ನನ್ನು ಮದುವೆಯಾಗಲು ಇಷ್ಟವಿಲ್ಲವೆಂದು ನಿನ್ನನ್ನು ಮದುವೆಯಾಗುವ ವಿಚಾರವನ್ನು ಮನಸ್ಸಿನಿಂದ ತಳ್ಳಿ ಹಾಕಿದೆ. ನಮ್ಮ ತಂದೆ ಬೇರೆ ಕಡೆ ವರ ನೋಡಿದ್ರು. ಬೇರೆಯವರ ಜೊತೆ ನನ್ನ ಮದುವೆ ನಿಶ್ಚಯವಾಗಿದೆ. ಒಮ್ಮೆಲೆ ಕುಸಿದು ಬೀಳುವ ಹಾಗಾಯಿತು. ಏನೂ ಹೇಳಲು ತೋಚದ ಹಾಗಾಯಿತು. ಕಡೆಗೆ ಧೈರ್ಯ ಮಾಡಿ ಕೇಳಿದೆ, ರಜನಿ, ಆ ಮದುವೆ ಬೇಡವೆಂದು ಹೇಳಿ ಈಗ ನನ್ನನ್ನು ಮದುವೆಯಾಗಲು ಸಿದ್ಧಳಿದ್ದೀಯಾ? ಒಂದು ತರಹದ ನಗೆ ನಕ್ಕೋ ಸಾಧ್ಯವಿಲ್ಲ ಎಂದು ಎದ್ದಳು. ಅವಳು ಹೊರಡುವುದನ್ನೇ ನೋಡುತ್ತಿದ್ದ ರಮಾಕಾಂತ ರಜನಿ ಬಾಗಿಲ ಹತ್ರ ಹೋದಾಗ ಮತ್ತೊಮ್ಮೆ ಕೇಳಿದ. ಸಾಧ್ಯವಿಲ್ಲ ರಮಾಕಾಂತ, ತುಂಬ ತಡ ಮಾಡಿದೆ. ಜೋರಾಗಿ ರಜನಿಯ ಧ್ವನಿ ಪ್ರತಿಧ್ವನಿಸಿತು. ಅವಳ ಮುಖದಲ್ಲಿ ವಿಷಾದದ ಕಳೆಯಿತ್ತು. ಕಣ್ಣಂಚಿನಲ್ಲಿ ನೀರಿತ್ತು. ಸೀದಾ ಹೆಜ್ಜೆ ಹಾಕಿ ಹೊರಟ್ಲು. ಅವಳು ಹೋಗುವುದನ್ನೇ ನೋಡುತ್ತಾ ಭಾರವಾದ ಹೃದಯದಿಂದ ಸತ್ವಹೀನನಂತೆ ರಮಾಕಾಂತ ಹೆಜ್ಜೆ ಹಾಕಿದ. ಅವಳ ಇವಳ ಎಂಬ ದ್ವಂದ್ವಕ್ಕೆ ಸಿಲುಕಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗಾಯಿತು ರಮಾಕಾಂತನಿಗೆ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.